ಆತ್ಮೀಯ ವಿದ್ಯಾರ್ಥಿಗಳ ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಈ ಒಂದು ಘಟಕ ಪರೀಕ್ಷೆನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಇದು ಬ್ಲೂ ಪ್ರಿಂಟ್ ಅದ, ಇಲ್ಲಿ ನೋಡ್ಕೊಳ್ಬೋದು. ಇನ್ನು ಅಧ್ಯಾಯಗಳನ್ನು ಇಲ್ಲಿ 3 ಅಧ್ಯಾಯಗಳನ್ನು ಕೂಡ್ಕೊಂಡು ಏನು ಮಾಡಿದ್ವಿ ಅಂತಂದ್ರೆ ಒಂದು ಘಟಕ ಪರೀಕ್ಷೆಯನ್ನು ರಚನೆ ಮಾಡಿರ್ತಕ್ಕಂಥದ್ದಿದೆ. ಅಲ್ಲಿ ಅಧ್ಯಾಯಗಳು ಯಾವ ತಂದಾಗ ಮೊದಲೇದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಹೇಳಿದೆ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದಿದೆ. ಇನ್ನು ಜಿಯೋಗ್ರಫಿಯಲ್ಲಿ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅಂತೇಳಿದೆ. ಇಲ್ಲಿ ನೋಡ್ಬೋದು, ಇದೊಂದು ಅಧ್ಯಾಯವಾರು ಒಂದು ಅಂಕಗಳ ಹಂಚಿಕೆಯನ್ನು ನೋಡ್ಬೋದು. ಓಕೆ, ಮೊದಲಿಗೆ ಏನು ಮಾಡಿ ಅಂತಂದ್ರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಆಮೇಲೆ ಉತ್ತರವನ್ನು ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯ ಪ್ರಶ್ನೆ 1ರಲ್ಲಿ ಬಂದಾಗ ಬಹುಆಯ್ಕೆಯ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಮೊದಲೇ ಪ್ರಶ್ನೆ ಏನಂತಂದ್ರೆ ಭಾರತ ಮತ್ತು ಯುರೋಪಿನ ನಡುವೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದವನು ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಅದೇ ರೀತಿ ಎರಡನೇದು ಮಾನವ ಕುಲ ತಾನೊಂದೇ ಒಲಂ ಅಂತೇಳಿ ಹೇಳಿದವರು ಯಾರಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಬಂದಾಗ 1 ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದಿದೆ. 3ನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತೇಳಿದೆ. 4ನೇದು ಉತ್ತರ ಭಾರತದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥದ್ದಿದೆ. 5ನೇ ಪ್ರಶ್ನೆ ಕಾನ್ಸ್ಟಾಂಟಿನೋಪಲ್ನ ಒಂದು ಪತನ ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ದಾರಿ ಮಾಡಿತು ಹೇಗೆ ಅಂತೇಳಿ. ಇನ್ನು 6ನೇ ಪ್ರಶ್ನೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಒಂದು ವ್ಯತ್ಯಾಸಗಳನ್ನು ತಿಳಿಸಿರಿ ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಬಂದಾಗ 3 ಅಂಕದ ಒಂದು ಪ್ರಶ್ನೆಗಳನ್ನ ನೋಡ್ಬೋದು. 7ನೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆಯ ಸಮಸ್ಯೆ ಕಡಿಮೆಯಾಗುತ್ತಿದೆ ಸ್ಪಷ್ಟೀಕರಿಸಿ ಅಂತೇಳಿದ. 8ನೇದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉತ್ತರದ ಹಿಮಾಲಯ ಪರ್ವತಗಳು ಮಹತ್ವದ ಪಾತ್ರ ನಿರ್ವಹಿಸುತ್ತವೆ ಎಂದು ಹೇಗೆ ಹೇಳುವಿರಿ ಅಂತೇಳಿ ಒಂದು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದಿದೆ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಬಂದಾಗ ಅದು 4 ಅಂಕದ ಒಂದು ಪ್ರಶ್ನೆಯಾಗಿರ್ತದೆ. 9ನೇ ಪ್ರಶ್ನೆ ಪ್ಲಾಸ್ಟೀಕರಣಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಕೊನೆಯ ಒಂದು ಮುಖ್ಯ ಪ್ರಶ್ನೆಯಲ್ಲಿ 10ನೇ ಪ್ರಶ್ನೆ ಯಾವುದು ಅಂತಂದ್ರೆ ಒಂದು ಭಾರತ ನಕ್ಷೆಯನ್ನು ಬಿಡಿಸಬೇಕು. ಅದರಲ್ಲಿ ಯಾವುದಾದ್ರೂ 2ಅನ್ನು ಇಲ್ಲಿ ಗುರುತಿಸ್ತಕ್ಕಂಥದ್ದಿದೆ. ಇಲ್ಲಿ ನೋಡ್ತಾ ಹೋಗೋದಾದ್ರೆ ಮೊದಲೇದು 82 ಪೂರ್ವ ರೇಖಾಂಶ ಅಂತಕ್ಕಂಥದ್ದಿದೆ. ಇನ್ನು ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದಿದೆ. ಇನ್ನು 3ನೇದು ಯಾವುದು ಅಂತಂದ್ರೆ ಉತ್ಕಲ ತೀರ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಯಾವುದಾದ್ರೂ 2 ಮಾತ್ರ ಇಲ್ಲಿ ಗುರುತಿಸ್ತಕ್ಕಂಥದ್ದು. ಇನ್ನು ಉತ್ತರ ಸಹಿತವನ್ನು ಏನು ಮಾಡಿ ಅಂತಂದರೆ ಇಲ್ಲಿ ನೋಡ್ತಾ ಹೋಗೋಣ. ಮೊದಲೇ ಮುಖ್ಯ ಒಂದು ಬಹುಆಯ್ಕೆ ಪ್ರಶ್ನೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪ್ರಶ್ನೆ ಏನಿತ್ತು ನೋಡ್ತಾ ಹೋಗೋದಾದ್ರೆ ಭಾರತ ಮತ್ತು ಯುರೋಪಿನ ನಡುವೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದವನು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋದಾದ್ರೆ ವಾಸ್ಕೋ ಡಿ ಗಾಮಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 2ನೇ ಒಂದು ಬಹುಆಯ್ಕೆ ಪ್ರಶ್ನೆಯಲ್ಲಿ ಮಾನವ ಕುಲ ತಾನೊಂದೇ ಒಲಂ ಅಂತೇಳಿ ಹೇಳಿದವರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಸರಿಯಾದ ಉತ್ತರ ಯಾರಂತಂದ್ರೆ ಆದಿಕವಿ ಪಂಪ ಅಂತೇಳಿ ನೋಡ್ತೀವಿ. ಆಪ್ಷನ್ ಯಾವುದಾಗ್ತದೆ ಅಂತಂದರೆ ಇಲ್ಲಿ ಎ ಆಪ್ಷನ್ ಆಗ್ತದೆ. ಇನ್ನು 1 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ. ಅಲ್ಲಿ 3ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರು. ಹಾಗಾಗಿ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತೇಳಿ ಒಂದು ಉತ್ತರವನ್ನು ನೋಡ್ತಾ ಹೋದಾದ್ರೆ ಜನರನ್ನು ಏನು ಮಾಡೋದು ಅಂತಂದ್ರೆ ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಇಂಥವುಗಳ ಆಧಾರದ ಮೇಲೆ ಏನು ಮಾಡೋದು ಅಂತಂದ್ರೆ ಮೇಲು ಕೀಳು ಅಂತೇಳಿ ವಿಂಗಡಣೆ ಮಾಡೋದು. ಅದಕ್ಕೆ ಏನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಅಂತೇಳಿ ಕರಿತೀವಿ. ಓಕೆ, ಇನ್ನು 4ನೇ ಒಂದು ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಉತ್ತರ ಭಾರತದ ಮೈದಾನವನ್ನು ಸಂಚಯನ ಮೈದಾನವೆಂದು ಏಕೆ ಕರೆಯುತ್ತಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಕಾರಣವನ್ನು ನೋಡೋದಾದ್ರೆ ಉತ್ತರದ ಮಹಾ ಮೈದಾನವನ್ನು ನದಿಗಳು ಏನು ಮಾಡ್ತಾವೆ ಅಂತಂದರೆ ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತಗೊಂಡಿದ್ದ. ಆ ಕಾರಣಕ್ಕಾಗಿ ಅದನ್ನೇನಂತೇಳಿ ಕರಿತೀವಿ ಅಂತಂದರೆ ಸಂಚಯನ ಮೈದಾನ ಅಂತೇಳಿ ಕರಿತೀವಿ. ಓಕೆ, ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ 2 ಅಂಕದ ಒಂದು ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ನ ಪತನ ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ದಾರಿ ಮಾಡಿತು ಹೇಗೆ ಅಂತೇಳಿ. ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋದಾದ್ರೆ ಮೊದಲೇ ಒಂದು ಅಂಶ ಏನಂತಂದ್ರೆ 1453ರಲ್ಲಿ ಅಟೋಮನ್ ಟರ್ಕರ್ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ಅಂತಕ್ಕಂಥದ್ದನ್ನು ವಶಪಡಿಸ್ಕೊಳ್ತಾರೆ. ಅದೇ ರೀತಿ ಆ ಒಂದು ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರದ ಮಾರ್ಗಗಳೇನಾಗ್ತವೆ ಅಂತಂದರೆ ಇಲ್ಲಿ ಟರ್ಕರ ನಿಯಂತ್ರಣಕ್ಕೆ ಒಳಗಾಗ್ತವೆ.
ಟರ್ಕರ್ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಈ ಒಂದು ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರವಾಗಿರ್ತಕ್ಕಂಥ ಟ್ಯಾಕ್ಸ್ ಅಥವಾ ತೆರಿಗೆಯನ್ನು ವಿಧಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಪರಿಣಾಮವಾಗಿ ಏನಪ್ಪ ಅಂದ್ರೆ ವರ್ತಕರಿಗೆ ಈ ಒಂದು ಮಾರ್ಗದ ವ್ಯಾಪಾರ ಅಂತಕ್ಕಂಥದ್ದು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಸೊ ಹಾಗಾಗಿ ಇಲ್ಲಿ ಮುಂದೆ ಯುರೋಪಿನ ಒಂದು ದೇಶಗಳು ಏನು ಮಾಡ್ತಾವೆ ಅಂತಂದ್ರೆ ಭಾರತಕ್ಕೆ ಹೇಗಾದರೂ ಮಾಡಿ ಏನಪ್ಪ ಅಂದ್ರೆ ಒಂದು ವ್ಯಾಪಾರ ಮಾಡಬೇಕು ಅಂತೇಳಿ ಏನು ಮಾಡ್ತಾವೆ ಅಂತಂದರೆ ಇಲ್ಲಿ ಜಲಮಾರ್ಗ ಶೋಧಿಸ್ಲಿಕ್ಕೆ ಮುಂದಾಗ್ತಾವೆ. ಓಕೆ, ಇನ್ನು 6ನೇ ಪ್ರಶ್ನೆ ನೋಡೋದಾದ್ರೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಅಂತೇಳಿ ಒಂದು ಪ್ರಶ್ನೆನ ಇತ್ತು. ಅಲ್ಲಿ ಪೂರ್ವ ಘಟ್ಟಗಳು ನೋಡ್ತಾ ಹೋಗೋದಾದ್ರೆ ಸೊ ಇವುಗಳೇನಪ್ಪ ಅಂದರೆ ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವದಲ್ಲಿ ಕಂಡುಬರ್ತವೆ. ಇನ್ನು ಪಶ್ಚಿಮ ಘಟ್ಟಗಳು ಬಂದಾಗ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಕಂಡುಬರ್ತವೆ. ಸಿಂಪಲ್ ಆಗಿರ್ತಕ್ಕಂಥ ಉತ್ತರ. ಇನ್ನು ಪೂರ್ವ ಘಟ್ಟಗಳು ಬಂದಾಗ ಹೆಚ್ಚು ಎತ್ತರವಾಗಿಲ್ಲ, ಇನ್ನು ಪಶ್ಚಿಮ ಘಟ್ಟಗಳೇನಂತಂದ್ರೆ ಹೆಚ್ಚು ಎತ್ತರದಿಂದ ಕೂಡಿರ್ತವೆ. ಇನ್ನು ಪೂರ್ವ ಘಟ್ಟಗಳೇನಪ್ಪ ಅಂದ್ರೆ ಅಲ್ಲಲ್ಲಿ ನದಿ ಕಣಿವೆಗಳಿಂದ ಏನಾಗ್ಯಾವತ್ತಂದ್ರೆ ಪ್ರತ್ಯೇಕ ಆಗಿರ್ತಕ್ಕಂಥದ್ದಿದೆ. ಇನ್ನು ಪಶ್ಚಿಮ ಘಟ್ಟಗಳೇನಂತಂದ್ರೆ ಇವು ಏನಾಗ್ಯಾವತ್ತಂದ್ರೆ ನಿರಂತರವಾಗಿ ಕಂಡುಬರ್ತವೆ. ಸೊ ಇದಿಷ್ಟು ಏನಂತಂದ್ರೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಕ್ಕೆ ಇರ್ತಕ್ಕಂಥ ವ್ಯತ್ಯಾಸ. ಓಕೆ, ಇನ್ನು 7ನೇ ಪ್ರಶ್ನೆ, ಅದು ಮುಖ್ಯ ಪ್ರಶ್ನೆಯಲ್ಲಿ ಬರ್ತದೆ. ಸೊ 3 ಅಂಕದ ಒಂದು ಪ್ರಶ್ನೆ. ಸೊ ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆಯ ಒಂದು ಸಮಸ್ಯೆ ಕಡಿಮೆ ಆಗುತ್ತಿದೆ, ಸ್ಪಷ್ಟೀಕರಿಸಿ ಅಂತೇಳಿ ಒಂದು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸಾಕಷ್ಟು ಸುಧಾರಣೆಗಳಾಗಿದ್ದಾವೆ, ಅವುಗಳನ್ನು ನೋಡ್ತಾ ಹೋಗೋಣ ಇಲ್ಲಿ. ಸೊ ಸಂವಿಧಾನದ 17ನೇ ವಿಧಿ ಏನು ಹೇಳ್ತೈತಪ್ಪ ಅಂದ್ರೆ ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು ನಿಷೇಧವನ್ನು ಮಾಡಿದ. ಓಕೆ, ಇನ್ನು 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಅಂತಕ್ಕಂಥದ್ದು ಬಂದಿದೆ. ಇನ್ನು ಅದೇ ರೀತಿ 1976ರಲ್ಲಿ ಸೊ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬಂದಿದೆ. ಸೊ ಇದು ಅಸ್ಪೃಶ್ಯತೆಗೋಸ್ಕರ. ಇನ್ನು ಸಾರ್ವತ್ರಿಕ ಮತದಾನದ ಹಕ್ಕನ್ನು ಕೊಡಲಾಗಿದೆ, ಸಮಾನತೆ ಹಕ್ಕನ್ನು ಕೊಡಲಾಗಿದೆ, ಶಿಕ್ಷಣದಲ್ಲಿ ಮೀಸಲಾತಿ ಕೊಡಲಾಗಿದೆ, ಆಮೇಲೆ ಉದ್ಯೋಗದಲ್ಲಿ ಕೂಡ ಮೀಸಲಾತಿಯನ್ನು ಕೊಡಲಾಗಿದೆ. ಇನ್ನು ರಾಜ್ಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಏನಪ್ಪ ಅಂದ್ರೆ ಇಲ್ಲಿ ಕೊಡಲಾಗಿರ್ತದೆ. ಸೊ ಇವಿಷ್ಟು ಅಂಶಗಳನ್ನು ಏನು ತಿಳಿದ್ಬರುತ್ತಪ್ಪ ಅಂದ್ರೆ ಇತ್ತೀಚೆಗೆ ಈ ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು ಕಡಿಮೆ ಇದೆ ಅಂತೇಳಿ ನಾವು ನೋಡ್ಬೋದು. ಓಕೆ, ಈ 8ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ ಓಕೆ, ಸೊ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉತ್ತರದ ಒಂದು ಹಿಮಾಲಯ ಪರ್ವತಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸ್ತವೆ ಹೇಗೆ ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು. ಏನಿಲ್ಲ, ಸೊ ಏನು ಬರೀಬೇಕು ಅಂತಂದ್ರೆ ಹಿಮಾಲಯದ ಒಂದು ಮಹತ್ವವನ್ನು ಬರೀಬೇಕು ಅಥವಾ ಪ್ರಾಮುಖ್ಯತೆಯನ್ನು ಬರೀಬೇಕು. ಸೊ ಏನು ಇಲ್ಲಿ ನೋಡ್ತಾ ಹೋಗೋಣ. ಸೊ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರ್ತವೆ. ಭಾರತಕ್ಕೆ ರಕ್ಷಣೆಯನ್ನು ಈ ಹಿಮಾಲಯಗಳು ಒದಗಿಸ್ತವೆ. ಇನ್ನು ಉತ್ತರ ಏಷ್ಯಾದಿಂದ ಬೀಸ್ತಕ್ಕಂಥ ಶೀತಗಾಳಿಯನ್ನು ತಡೆಗಟ್ತವೆ. ಸೊ ಅದೇ ರೀತಿ ನದಿಗಳ ಉಗಮ ಸ್ಥಾನಗಳು ಕೂಡ ಇರ್ತವೆ. ಸೊ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಒಂದು ಅನುಕೂಲವಾಗಿರ್ತಕ್ಕಂಥದ್ದು ಅಲ್ಲಿ ಕಾಣಬರ್ತದೆ. ಇನ್ನು ವಿಶಾಲವಾದ ಮೈದಾನವನ್ನು ನಿರ್ಮಿಸ್ತವೆ. ಸೊ ವೈವಿಧ್ಯಮಯವಾಗಿರ್ತಕ್ಕಂಥ ಸಸ್ಯ ಪ್ರಾಣಿಗಳಿಗೆ ಆಶ್ರಯ ತಾಣಗಳಾಗಿರ್ತವೆ. ಇನ್ನು ಇನ್ನೊಂದು ಏನಂತಂದ್ರೆ ಅಪಾರ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿರ್ತವೆ. ಅದೇ ರೀತಿ ಪ್ರವಾಸೋದ್ಯಮ ಆಗಿರ್ಬೋದು, ಧಾರ್ಮಿಕ ಒಂದು ಕೇಂದ್ರಗಳಿಗೆ ಹೆಸರುವಾಸಿಯಾಗಿರ್ತವೆ. ಇನ್ನು ಇನ್ನೊಂದು ನೀವು ಬರ್ಕೊಳ್ಬೋದು ಏನಂತಂದ್ರೆ ಇಲ್ಲಿ ಔಷಧಿಗಳ ಒಂದು ಆಗರವಾಗಿರ್ತವೆ. ಯಾವತ್ತಂದರೆ ಇಲ್ಲಿ ಈ ಹಿಮಾಲಯ ಅಂತಕ್ಕಂಥದ್ದು. ಓಕೆ, ಇನ್ನು 9ನೇ ಒಂದು ಪ್ರಶ್ನೆ, ಅದು ಮುಖ್ಯ ಪ್ರಶ್ನೆಯಲ್ಲಿ ಬರ್ತದೆ. ಅದು 4 ಅಂಕದ ಒಂದು ಪ್ರಶ್ನೆ. ಏನು ಕೇಳಿದ್ರು ಅಂತಂದ್ರೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದರು. ಸೊ ಮೊದಲಾಗಿ ಏನು ಮಾಡಿ ನೋಡ್ತಂದ್ರೆ ನಾವಿಲ್ಲೇ ಕಾರಣಗಳನ್ನು ನೋಡ್ತಾ ಹೋಗೋಣ. ಸಿಂಪಲ್ 3 ಕಾರಣಗಳದಾವೆ. ಅವು ಏನಂತಂದ್ರೆ ದಸ್ತಕಗಳ ದುರುಪಯೋಗ ಅಂತಕ್ಕಂಥದ್ದು ಒಂದು ಕಾರಣ ಆದ್ರೆ, ಇಲ್ಲಿ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಅಂತಕ್ಕಂಥದ್ದಿದೆ. ಸೊ ಕಪ್ಪು ಕೋಣೆ ದುರಂತ ಅಂತೇಳಿ. ಸೊ ಇಷ್ಟು ಏನಂತಂದ್ರೆ ಕಾರಣಗಳದಾವೆ. ಇನ್ನು ಪರಿಣಾಮಗಳನ್ನು ನೋಡೋದಾದ್ರೆ ಮೊದಲೇ ಒಂದು ಪರಿಣಾಮ ಏನಂತಂದ್ರೆ ಸಿರಾಜ್ ಯುದ್ಧವನ್ನು ಏನಂತಂದ್ರೆ ಯುದ್ಧದಲ್ಲಿ ಸೋತು ಕೊಲ್ಲಲ್ಪಡ್ತಾನೆ. ಸೊ ಇದೊಂದು ಪರಿಣಾಮ. ಇನ್ನು ಈ ಯುದ್ಧವು ಭಾರತೀಯರಲ್ಲಿದ್ದ ಇರತಕ್ಕಂಥ ಅನೈಕ್ಯತೆ ಆಗಿರ್ಬೋದು, ಅಸಂಘಟನೆ ಆಗಿರ್ಬೋದು, ಲೋಭಿತನಾಗಿರ್ಬೋದು. ಸೊ ಇದೇನೇನು ಮಾಡ್ತಾ ಇರ್ತಂದ್ರೆ ಈ ಒಂದು ಯುದ್ಧ ಪ್ರದರ್ಶಿಸ್ತದೆ. ಇನ್ನು ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಅದೇ ರೀತಿ ಕಂಪ್ನಿ ಸೊ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆದುಕೊಳ್ತದೆ. ಸೊ ಇದು ಮುಖ್ಯವಾಗಿರ್ತಕ್ಕಂಥ ಪರಿಣಾಮ. ಇನ್ನು ಮೀರ್ ಜಾಫರ್ ಅಂತಕ್ಕಂಥ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಕಂಪ್ನಿಗೆ ಸೊ 17,70,00,000 ರೂಪಾಯಿಗಳನ್ನು ಕೊಡಬೇಕಾಗ್ತದೆ. ಸೊ ಇಷ್ಟು ಏನಾಗುತ್ತಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಅದನ್ನ ಪರಿಣಾಮಗಳಂತೇಳಿ. ಸೊ ಕಾರಣಗಳು 3 ಅದಾವೆ. ಸೊ ಇಲ್ಲಿ ಪರಿಣಾಮಗಳು ಏನಂತಂದ್ರೆ ಸಾಕಷ್ಟು ಇದಾವೆ. ಸೊ ಇಷ್ಟು ಏನಂತಂದ್ರೆ ಇಲ್ಲಿ ನೋಡ್ಬೋದು. ಇನ್ನು ಕೊನೆಯ ಒಂದು ಪ್ರಶ್ನೆ ಏನಂತಂದ್ರೆ ಅದು ಮ್ಯಾಪಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಭಾರತ ನಕ್ಷೆಯನ್ನು ತೆಗೆದು ಕೆಳಗಿನಗಳನ್ನು ಏನಪ್ಪ ಅಂದರೆ ಯಾವುದಾದ್ರು 2 ಇಲ್ಲಿ ಗುರುತಿಸಬೇಕಾಗಿರ್ತದೆ. ಸೊ ಅಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲದು ಏನು ಕೊಟ್ಟಿರುತ್ತೆ ಅಂದರೆ ಇಲ್ಲಿ 82 ಪೂರ್ವ ರೇಖಾಂಶ ಅಂತೇಳಿ ಇಲ್ಲಿ ನೋಡ್ತೀವಿ. 82 ಪೂರ್ವ ರೇಖಾಂಶ ಅಂತೇಳಿ ಸೊ ಈ ಒಂದು ಭಾಗದಲ್ಲಿ ಕಂಡುಬರ್ತದೆ. ಇನ್ನು ಅದೇ ರೀತಿ ಉತ್ಕಲ ತೀರ ಅಂತಕ್ಕಂಥದ್ದು ಸೊ ಈ ಒಂದು ಭಾಗದಲ್ಲಿ ಕಂಡುಬರ್ತದೆ. ಓಕೆ,
ಇನ್ನು ಇನ್ನೊಂದಿದೆ ಇಂದಿರಾ ಪಾಯಿಂಟ್ ಅಂತೇಳಿ. ಸೊ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರ್ತದೆ ಇಂದಿರಾ ಪಾಯಿಂಟ್ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು. ಓಕೆ, ಸೊ ಇದಿಷ್ಟು ಏನಂತಂದ್ರೆ 10ನೇ ತರಗತಿ ಸಮಾಜ ವಿಜ್ಞಾನ. ಸೊ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ 1 ಆಗಿರ್ತದೆ. ಇನ್ನು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.